ಇದು ಪ್ರತಿಯೊಬ್ಬರಿಗೂ ಸಾಧ್ಯ. ಇದು ಸ್ವಲ್ಪ ನೀವೇ ಯೋಚನೆ ಮಾಡಿದ್ರೆ ನಿಮಗೆ ಇಲ್ಲಿ ಉತ್ತರ ಸಿಗುತ್ತೆ ಆತ್ಮ ಅಂದರೆ ಏನು ಅಂತ. ಅಂದರೆ ನಮ್ಮನ್ನು ನಾವೇ ಕಾಯೋದು ಹೇಗೆ, ನಮ್ಮನ್ನು ನಾವೇ ಗಮನಿಸೋದರ ಮುಖಾಂತರ. ಹೇಗೆ ಗಮನಿಸಬೇಕು ನೋಡಿ, ದೇವರಿಗೆ ಹತ್ತಿರ ಆಗೋದು ಅಂತಂದರೆ ಒಂದು ಸಿಂಪಲ್ ವಿಧಾನ ಹೇಳ್ತೀನಿ ನೋಡಿ. ಸುಮ್ಮನೆ ಕೂತ್ಕೊಳ್ಳಿ ರಾತ್ರಿ ಹೊತ್ತು, ಕೆಲವೊಬ್ರು ಹೇಳ್ತಾರೆ ಆತ್ಮನೇ ದೇವರು ಅಂತ ಹೇಳಿ. ನೋಡಿ, ಆತ್ಮನೇ ದೇವರು ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಮೊದಲು ಆತ್ಮದ ಬಗ್ಗೆ ನಮಗೆ ಫುಲ್ ಕ್ಲಾರಿಟಿ ಇರಬೇಕು, ನಾವು ಅದನ್ನು ನೋಡಿರ್ಬೇಕು. ದೇವರನ್ನು ಕೂಡ ನೋಡಿರ್ಬೇಕು, ದೇವ್ರ ಬಗ್ಗೆ ಫುಲ್ ಕ್ಲಾರಿಟಿ ನಮಗಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಎರಡನ್ನು ಜೋಡಿಸಿ ಒಂದೇ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ ಅಂದ್ರೆ ನಮಗೆ ಆತ್ಮದ ಬಗ್ಗೆ ಕ್ಲಾರಿಟಿ ಇಲ್ಲ, ದೇವರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಇಲ್ಲ, ಭಗವಂತ ಅನ್ನೋದು ನಮ್ಮ ಒಂದು ಒಳಗಡೆ ಇದ್ದಾನೆ, ಎಲ್ಲಾ ಕಡೆ ಅದು ಹರಡಿದೆ, ಎಲ್ಲಾ ಜೀವಿಗಳಲ್ಲೂ ಇದೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಇದೆ ಅಂತ ಹೇಳಿ ಕೆಲವರು ಭಾವಿಸಿರ್ತಾರೆ. ಹಾಗಾಗಿನೇ ಬರೀ ಒಳಗಡೆ ನೋಡ್ತಾರೆ. ನಿಮಗೆ ಮೈಂಡ್ ಆ ಪ್ರಶ್ನೆಗಳನ್ನು ಹಾಕ್ತಾ ಇದೆ ಅಂತಂದ್ರೆ ಅದು ಏನೋ ಒಂದು ಸತ್ಯವನ್ನು ಹುಡುಕ್ತಾ ಇದೆ ಅಂತ ಅರ್ಥ. ಆಧ್ಯಾತ್ಮ ಶುರುವಾಗೋದೇ ನಾನು ಯಾರು ಅನ್ನೋ ಒಂದು ಪ್ರಶ್ನೆಯಿಂದ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಲ್ವಾ. ನೋಡಿ, ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಬರಲೇಬೇಕು. ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಪೂರ್ತಿ ಅವರು ಈ ಒಂದು ಪ್ರಪಂಚದ ಆಡಂಬರದಲ್ಲಿ ಮುಳುಗೋಗಿದ್ದಾರೆ ಅಂತ ಅರ್ಥ. ಹಾಗಾಗಿ ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಒಂದು ಸಲ ಈ ಒಂದು ಪ್ರಶ್ನೆನ ಹಾಕ್ಕೊಳ್ಳಿ, ನಾನು ಯಾರು ಅಂತ ಹೇಳಿ. ನೋಡಿ, ಇದಕ್ಕೆ ಕೆಲವೊಬ್ರು ಹೇಳ್ತಾರೆ ಈ ಪ್ರಶ್ನೆನೇ ತಪ್ಪು ಅಂತ. ಯಾಕಂದರೆ ನಾನು ಯಾರು ಅಂತ ನಾನು ಕೇಳ್ತಾ ಇದ್ದೀನಿ ಅಂತಂದರೆ ಇದನ್ನು ನಾನು ಕೇಳ್ತಾ ಇಲ್ಲ, ನನ್ನ ಮೈಂಡ್ ಕೇಳ್ತಾ ಇದೆ. ಅಂದರೆ ಅದು ನಿಮ್ಮನ್ನು ಗೊಂದಲ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆನೇ ತಪ್ಪು ಅಂತ ಹೇಳ್ತಾರೆ ಕೆಲವೊಬ್ರು. ನೋಡಿ, ಇವಾಗ ಸುಮ್ಮನೆ ಹಾಗೆ ಯೋಚನೆ ಮಾಡಿ, ನಾನು ಯಾರು ಅಂತ ನಾನು ಪ್ರಶ್ನೆ ಹಾಕೊತಾ ಇದ್ದೀನಿ ಅಂತಂದರೆ ಮತ್ತೆ ನಾನೇ ಇಲ್ಲ ಇದು ನನ್ನ ಮೈಂಡು ಕೇಳ್ತಾ ಇದೆ ಅನ್ಕೊಂಡೆ ಅಂತಂದರೆ ಈ ಥರ ಅನ್ಕೊತೀನಲ್ವಾ, ಇದು ಯಾವ್ದು ಅನ್ಕೊತಾ ಇದೆ? ನಾನು ಅನ್ಕೊತಾ ಇದ್ದೀನಿ ಇದನ್ನು, ಇಲ್ಲಾಂದರೆ ಮೈಂಡಿಗೆ ಹೇಳ್ತಾ ಇದೆಯಾ ಇದನ್ನು? ನೋಡಿ, ಈ ಥರದ ತುಂಬ ಗೊಂದಲವಾದ ವಿಷಯಗಳು ಇದ್ದಾವೆ ಆಧ್ಯಾತ್ಮದಲ್ಲಿ. ಆಧ್ಯಾತ್ಮ ತುಂಬ ಸುಲಭ. ಕೆಲವೊಬ್ರು ಏನಂದರೆ ತುಂಬ ಕಷ್ಟ ಮಾಡಿಟ್ಟಿದ್ದಾರೆ, ತುಂಬ ಕಷ್ಟ ಮಾಡಿ ಇಟ್ಟಿದ್ದಾರೆ. ಇವಾಗ ನಾವು ಇದನ್ನು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತಂದರೆ, ಯಾರೋ ಒಬ್ಬರು ನಮಗೆ ಇದನ್ನು ಕಲಿಸ್ಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು, ಅವರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತಾ ಹೋಗಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ನೋಡಿ, ಯಾರೋ ಒಬ್ಬರು ಏನೋ ಒಂದು ನಿಯಮ ಹೇಳಿದರು, ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ನಮಗೆ ಸತ್ಯ ಗೊತ್ತಾಗೋದಿಲ್ಲ. ನೋಡಿ, ಒಬ್ಬರು ಏನೋ ಒಂದು ಆಧ್ಯಾತ್ಮದಲ್ಲಿ ಅವ್ರದ್ದೇ ಆದ ಆಲೋಚನೆ ಒಂದು ದೃಷ್ಟಿಯಲ್ಲಿ ಏನಾದ್ರು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಎಲ್ರಿಗೂ ಒಪ್ಪುತ್ತೆ ಅನ್ನೋದು ಇರೋದಿಲ್ಲ. ಯಾಕಂದರೆ ಅವ್ರದ್ದೇ ಆದ ಬೇರೆ ಬೇರೆ ದೃಷ್ಟಿಕೋನದಿಂದ ಅವರು ಹೇಳ್ತಾ ಇರ್ತಾರೆ ಅಲ್ವಾ. ಇವಾಗ ಅವ್ರ ಥರನೇ ಮತ್ತೊಬ್ಬರ ಒಂದು ಆಲೋಚನೆಯೂ ಕೂಡ ಇರಬೇಕಲ್ವಾ. ನೋಡಿ, ಸತ್ಯ ಹೇಗಿರುತ್ತೆ ಅಂತಂದರೆ ಸಾರ್ವತ್ರಿಕವಾಗಿರುತ್ತೆ. ಇವಾಗ ನೋಡಿ, ಅದು ಸೂರ್ಯ ಅಂತ ನಾನು ಹೇಳಿದೆ ಅಂತಂದರೆ ಎಲ್ಲರೂ ಒಪ್ತಾರೆ ಅದನ್ನು ಅಲ್ವಾ. ಸತ್ಯ ಕೂಡ ಹೀಗೆ ಇರುತ್ತೆ. ಹಾಗಾಗಿ ನಾನು ಯಾರು ಅನ್ನೋ ಒಂದು ಪ್ರಶ್ನೆಗೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಬಟ್ ಅದನ್ನು ನಮ್ಮದೇ ಆದ ಒಂದು ದೃಷ್ಟಿಕೋನದಲ್ಲಿ ನಾವು ಅದನ್ನು ನೋಡಬೇಕಾಗುತ್ತೆ. ನಾನು ಯಾರು ಇಲ್ಲಿದ್ದ ಶುರುವಾಗಿ ನಾವು ಸತ್ಯವನ್ನು ಕಂಡ್ಕೋಬೇಕು. ನೋಡಿ, ನಾನು ಯಾರು? ಹಾಗಾದರೆ ನಾನು ಯಾರು? ಕೆಲವೊಬ್ರು ಹೇಳ್ತಾರೆ ಆತ್ಮ ಅಂತ ಹೇಳಿ. ನೋಡಿ, ನಾವು ಆತ್ಮ ಆಗಿದ್ದರೆ ಆತ್ಮ ಹೇಗಿದೆ ಆತ್ಮ? ಇದುವರೆಗೂ ಅದನ್ನು ಯಾರಾದರೂ ನೋಡಿದಾರಾ? ಸ್ವಲ್ಪ ಪ್ರಶ್ನೆ ಹಾಕ್ಕೊಳ್ಳಿ. ಯಾರಾದರೂ ಹೇಳಿದರು ಅಂದ ತಕ್ಷಣವೇ ನಂಬೋದಲ್ಲ. ನೀವು ಯಾವುದೋ ಒಂದು ಪುಸ್ತಕನ ಓದಿದ್ರಿ ಅಂತಂದರೆ ನೀವು ಪ್ರಶ್ನೆನ ಹಾಕ್ಕೋಬೇಕು. ಹೌದು, ನಾವು ಆತ್ಮ ಅಂತ ಹೇಳ್ತಾ ಇದ್ದಾರೆ, ಹಾಗಾದರೆ ಆತ್ಮ ಹೇಗಿರುತ್ತೆ? ಆತ್ಮ ಅಂದರೆ ಏನು? ಇದ್ರ ಬಗ್ಗೆ ಯಾರಿಗೂ ಸ್ಪಷ್ಟವಾದ ಕ್ಲಾರಿಟಿ ಇಲ್ಲ. ಹಾಗಾಗಿನೇ ನೋಡಿ, ಇದ್ರ ಬಗ್ಗೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಯಾಕೆ? ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನೋಡಿ, ಯಾವುದನ್ನು ನಾವು ಗ್ರಹಿಸೋಕೆ ಆಗೋದಿಲ್ವೋ ಆ ಒಂದು ವಿಷಯದ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡಿದರೂ ಅಷ್ಟೇ. ಅದಕ್ಕೆ ನಮ್ಮದೇ ಆದ ಆಲೋಚನೆಗಳನ್ನು ಸೇರಿಸ್ತೀವೇ ಹೊರತು ಅದರ ಒಂದು ಅಸ್ತಿತ್ವ ನಮಗೆ ಗೊತ್ತಾಗೋದಿಲ್ಲ. ಈ ಒಂದು ಆತ್ಮ ಅಂತ ಹೇಳ್ತೀವಲ್ವ, ಇದು ಕೂಡ ಹಾಗೇನೆ. ಇದೇ ಒಂದು ದೃಷ್ಟಿಕೋನದಿಂದ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಳಗಡೆ ತುಂಬ ಗಾಢವಾಗಿ ಯೋಚನೆ ಮಾಡ್ತಾರೆ. ಯಾಕೆಂದರೆ ಆತ್ಮ ಅಂದರೆ ಒಳಗಡೆ ಇರುತ್ತೆ. ಆಗ ತಮ್ಮ ಒಳಗಡೆನೇ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲ ಯೋಚನೆಗಳನ್ನು ಬಿಡ್ತಾರೆ, ಸಂಸಾರ ಬಿಡ್ತಾರೆ, ಪ್ರಪಂಚ ಬಿಡ್ತಾರೆ, ಎಲ್ಲವನ್ನೂ ಬಿಡ್ತಾರೆ. ಆಗ ಅವರಲ್ಲಿ ಏನೋ ಒಂದು ಪ್ರಶಾಂತತೆ ಸಿಗುತ್ತೆ ಅಲ್ವಾ. ಆವಾಗ ಏನು ಮಾಡ್ತಾರೆ ಅವರು? ಇದೇ ಆತ್ಮ ಅಂತ ಹೇಳಿ ಭಾವಿಸ್ತಾರೆ. ಅಂದರೆ ನೋಡಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಆತ್ಮ ನಾವು ನೋಡಿಲ್ಲ, ಅದು ಯಾವುದಾದ್ರು ಒಂದು ಆತ್ಮ ಅಂತ ಹೇಗೆ ಹೇಳ್ತಾರೆ ನೋಡಿ. ನಾವು ಹುಟ್ಟಿದಾಗಿಂದ ಹಿಡಿದು ಇಲ್ಲಿಯವರೆಗೂ ನಾವು ಏನೆಲ್ಲ ಯೋಚನೆ ಮಾಡಿರ್ತೀವೋ, ಏನೆಲ್ಲ ಪ್ರಶ್ನೆಗಳನ್ನು ಹಾಕ್ಕೊಂಡಿರ್ತೀವೋ, ಏನೆಲ್ಲ ಕಲ್ತಿರ್ತೀವೋ ಅವೆಲ್ಲವೂ ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರ್ತವೆ.
ಅವಾಗ ಅವ್ರಿಗೆ ಏನಾದ್ರು ಒಂದು ಅನುಭೂತಿ ಆಯಿತು ಅಂತಂದರೆ ಅದಕ್ಕೆ ಏನಾದ್ರು ಒಂದು ಹೆಸರು ಕೊಡಬೇಕಲ್ವಾ. ಆಗ ನಮ್ಮ ಮೈಂಡು ಏನು ಮಾಡುತ್ತೆ, ಯಾವುದೋ ಒಂದು ಮೂಲೆಯಲ್ಲಿ ಇರೋದನ್ನು ತಗೊಂಡು ಜೋಡಿಸಿ ಅದಕ್ಕೊಂದು ಹೆಸರನ್ನು ಕೊಡುತ್ತೆ. ಆದರೆ ವಾಸ್ತವದಲ್ಲಿ ಇದೇ ಆತ್ಮ ಅಂತ ನಮಗೆಲ್ಲೂ ಕ್ಲಾರಿಟಿ ಸಿಗೋದಿಲ್ಲ. ಹಾಗಾಗಿನೇ ನೋಡಿ, ಇದು ಗೊಂದಲನೇ ಬೇಡ ನಮಗೆ. ಇಷ್ಟೆಲ್ಲ ಗೊಂದಲನೇ ಬೇಡ ಅಂತಂದರೆ ನಾನು ಯಾರು ಅನ್ನೋ ಒಂದು ಪ್ರಶ್ನೆಗೆ ಬರೀ ನಾವು ಆತ್ಮ ಅಂತ ಭಾವಿಸಬಾರ್ದು. ಆತ್ಮ ಅಂತ ಭಾವಿಸಬಾರ್ದು. ನಾನು ಅಂದರೆ ದೇಹನೂ ಹೌದು, ಆತ್ಮನೂ ಹೌದು, ಮನಸ್ಸು ಕೂಡ ಹೌದು. ಇವು ಎಲ್ಲವನ್ನು ಮನುಷ್ಯ ಅಂತ ಒಪ್ಕೊಂಡಾಗ ಮಾತ್ರ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹೇಗೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಆತ್ಮ ಅನ್ನೋದು ನಮಗೆ ಗ್ರಹಿಸೋಕೆ ಆಗೋದಿಲ್ಲ ಅದನ್ನು. ಹಾಗಾದರೆ ಅದನ್ನು ನಾವು ಹೇಗೆ ತಿಳ್ಕೊಳ್ಳೋದು ಹೇಗೆ? ಇದು ತುಂಬಾ ಅಂದರೆ ತುಂಬಾ ಸಿಂಪಲ್. ಇದು ಪ್ರತಿಯೊಬ್ಬರಿಗೂ ಸಾಧ್ಯ. ಇದಕ್ಕೆ ನೀವು ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋಗಬೇಕಾಗಿಲ್ಲ. ಸ್ವಲ್ಪ ನೀವೇ ಯೋಚನೆ ಮಾಡಿದ್ರೆ ನಿಮಗೆ ಇಲ್ಲಿ ಉತ್ತರ ಸಿಗುತ್ತೆ, ಆತ್ಮ ಅಂದರೆ ಏನು ಅಂತ. ಏನಂದರೆ ನೋಡಿ, ಇವಾಗ ಈ ಭೂಮಿ ಮೇಲೆ ಸಾಕಷ್ಟು ಜೀವಿಗಳಿದ್ದಾವೆ ಅಲ್ವಾ. ಎಲ್ಲವೂ ಅವು ಅದರದ್ದೇ ಆದ ಒಂದು ಜೀವನ ಶೈಲಿಯಲ್ಲಿ ಬದುಕ್ತಾ ಇರ್ತವೆ. ಅವಕ್ಕೂ ಮತ್ತು ನಮಗೂ ಹೋಲಿಸಿ ನೋಡಿದರೆ ನಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತೆ. ಏನು ಅಂತಂದರೆ ನೋಡಿ, ಬೇರೆ ಪ್ರಾಣಿಗಳಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನು ಬಿಡಿಸಿ ನೋಡ್ತೀವಿ. ಅಂದರೆ ಈ ರೀತಿಯಲ್ಲಿರೋದು ನಮ್ಮಲ್ಲಿ ಏನೋ ಒಂದು ಚೈತನ್ಯ ಇದೆ ಅಷ್ಟೇ. ಇಲ್ಲ ನಾನು ಅದನ್ನು ಒಳಗಡೆ ಒಂದು ಕಣ್ಣಿನಿಂದ ನೋಡಿಬಿಡ್ತೀನಿ, ಅದನ್ನು ಅನುಭವ ಮಾಡಿಬಿಡ್ತೀನಿ ಅಂತಂದರೆ ಇದು ಆಗೋದಿಲ್ಲ. ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇವಾಗ ನೋಡಿ, ಸಿಂಹ ಹಸಿವಿಗಾಗಿ ಮತ್ತೊಂದು ಪ್ರಾಣಿಯನ್ನು ಇದು ಹಿಂಸೆ ಮಾಡುತ್ತೆ ಅಲ್ವಾ. ಆದರೆ ನಾವು ಅದನ್ನು ತಪ್ಪು ಅಂತ ಹೇಳ್ತೀವಿ. ಏನಕ್ಕೆ? ನಮ್ಮ ಒಳಗಡೆ ಆ ಒಂದು ಅರಿವಿದೆ. ಇವಾಗ ಸಿಂಹದ ರೀತಿಯಲ್ಲಿ ನಾವೇನಾದ್ರು ಬದುಕೋಕೆ ಆಗುತ್ತಾ? ಇಲ್ಲ. ನಾವು ಯಾರನ್ನು ಹಿಂಸೆ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತೀವಿ. ಏನಕ್ಕೆ? ಆ ಒಂದು ಅರಿವಿದೆ ನಮಗೆ. ಇಲ್ಲ, ಇದು ಸತ್ಯ, ಇದು ಸುಳ್ಳು, ಇದು ಪುಣ್ಯ, ಇದು ಪಾಪ ಅಂತ ಹೇಳಿ ನಾವು ಗುರುತಿಸ್ತೀವಿ. ಈ ಒಂದು ಅರಿವು ಇರೋದ್ರಿಂದನೇ ನಮ್ಮಲ್ಲಿ ಏನೋ ಒಂದು ಚೈತನ್ಯ ಇದೆ ಅಂತ ಹೇಳಿ ನಾವು ಗುರುತಿಸ್ಬೋದು. ಅಂದರೆ ಏನೋ ಒಂದು ನಮ್ಮಲ್ಲಿ ಇದೆ, ಅದನ್ನೇ ನಾವು ಆತ್ಮ ಅಂತ ಹೇಳಿ ಕರಿತೀವಿ ಅಂತ ಹೇಳ್ಬೋದು ಅಷ್ಟೇ. ಇದನ್ನು ಬಿಟ್ಟರೆ ಇಲ್ಲ ನಾನು ಒಳಗಡೆ ಹೋಗ್ತೀನಿ, ಏನೋ ಒಂದು ಯೋಚನೆ ಮಾಡ್ತೀನಿ, ಅದರ ಒಂದು ಅನುಭವ ಪಡ್ಕೊಂಡ್ಬಿಡ್ತೀನಿ ಅಂತಂದರೆ ಇದು ಅಸಾಧ್ಯ. ನೋಡಿ, ನಾನು ಆವಾಗಲೇ ಹೇಳಿದೆ, ನಾವು ಅಂದರೆ ದೇಹ ಹೌದು, ಆತ್ಮ ಹೌದು, ಮನಸ್ಸು ಹೌದು, ನಾವು ಹೇಗಿದೆಯೋ ಹಾಗೆ ನಾವು ಒಪ್ಕೋಬೇಕು ಅಷ್ಟೇ ಅಂತ ನಾನು ಹೇಳಿದೆ ಆವಾಗಲೇ. ಆದರೆ ಇನ್ನು ಕೆಲವೊಬ್ಬರು ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಅಂತಂದರೆ, ಇದನ್ನು ಇವಾಗ ಮನುಷ್ಯ ಸತ್ತಾದ್ಮೇಲೆ ನಾವು ಮರಣದ ನಂತರ ನಮ್ಮಿಂದ ಏನೋ ಒಂದು ಹೊರಗಡೆ ಹೋಗುತ್ತೆ. ಅಂದರೆ ದೇಹ ಇಲ್ಲೇ ಇರುತ್ತೆ. ದೇಹ ನಾವು ನಮ್ಮ ಕಣ್ಣಿಂದ ನೋಡ್ತೀವಲ್ವ, ಒಟ್ಟಿನಲ್ಲಿ ಅದರಿಂದ ನಮ್ಮ ದೇಹದಿಂದ ಏನೋ ಒಂದು ಆಚೆ ಹೋಗುತ್ತೆ. ಅಂದರೆ ಆತ್ಮ ಹೊರಗಡೆ ಹೋಗುತ್ತೆ. ಹಾಗಾಗಿನೇ ಆತ್ಮ ಶಾಶ್ವತ, ನಾವು ದೇಹ ಅಲ್ಲ ಅಂತ ಹೇಳಿ ಭಾವಿಸ್ತಾರೆ. ನೋಡಿ, ಮರಣದ ನಂತರ ನಾವು ಆತ್ಮವಾಗೇ ಇರ್ತೀವಿ ಅನ್ನೋದು ಏನು ಗ್ಯಾರಂಟಿ? ಯಾರಾದರೂ ನೋಡಿದಾರ ಇದನ್ನು? ಖಂಡಿತ ಇಲ್ಲ. ನೋಡಿ, ಮರಣದ ನಂತರ ಅದು ಏನಾಗುತ್ತೋ ಅದು ಹಾಗೇ ಆಗುತ್ತೆ. ಸ್ವಲ್ಪ ನಾವು ಬೇರೆ ದೃಷ್ಟಿಕೋನದಿಂದ ಯೋಚನೆ ಮಾಡಿದರೆ, ಇವಾಗ ನೋಡಿ, ನಮ್ಮ ಒಂದು ಅಸ್ತಿತ್ವ ಹೀಗೆ ಇದೆ ಅಲ್ವಾ. ದೇವರು ನಮ್ಮನ್ನು ಹೀಗೆ ಸೃಷ್ಟಿ ಮಾಡಿದ್ದಾನೆ. ನಮಗೊಂದು ದೇಹ ಇದೆ, ಮನಸ್ಸಿದೆ, ಮತ್ತು ಒಂದು ಆತ್ಮ ಇದೆ. ದೇವರು ನಮ್ಮನ್ನು ಹೀಗೆ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಮರಣದ ನಂತರನೂ ಕೂಡ ನಮ್ಮನ್ನು ಇದೇ ರೀತಿಯಲ್ಲೇ ಸೃಷ್ಟಿ ಮಾಡ್ಬೋದಲ್ವ. ಅಂದರೆ ನಮಗೆ ಇನ್ನೊಂದು ಇದೇ ರೀತಿಯಾದ ದೇಹ ಕೊಡ್ಬೋದಲ್ವ. ಸ್ವಲ್ಪ ಯೋಚನೆ ಮಾಡಬೇಕು ನಾವಿಲ್ಲಿ. ನಾವು ಮನುಷ್ಯ ಅಂದರೆ ಮನುಷ್ಯ ಅಷ್ಟೇ. ನಾವು ಅತಿಯಾಗಿ ಯಾವುದನ್ನು ಊಹೆ ಮಾಡ್ಕೋಬಾರ್ದು. ಇದ್ರ ಬಗ್ಗೆ ಯಾಕೆ ತುಂಬ ಕಥೆಗಳು ಸೃಷ್ಟಿಯಾಗಿದ್ದಾವೆ, ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಅಂತಂದರೆ, ಮನುಷ್ಯ ಇರೋ ಸತ್ಯವನ್ನು ಬಿಟ್ಟು, ಕಣ್ಮುಂದೆ ಇರೋ ಸತ್ಯವನ್ನು ಬಿಟ್ಟು ಅವನದೇ ಆದ ಒಂದು ದೃಷ್ಟಿಕೋನದಲ್ಲಿ ಬೇರೆ ಬೇರೆ ರೀತಿಯಾದ ಕಲ್ಪನೆಗಳನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾನೆ. ಹಾಗಾಗಿನೇ ಈ ಒಂದು ವಿಷಯದಲ್ಲಿ ಇಷ್ಟೊಂದು ಗೊಂದಲಗಳಿದ್ದಾವೆ. ಕೆಲವೊಬ್ಬರಂತಕ್ಕೂ ತುಂಬ ನೊಂದುಕೊತಾ ಇರ್ತಾರೆ. ಆಧ್ಯಾತ್ಮ ಅಂದರೆ ಒಂದು ಆತ್ಮದ ಅನುಭೂತಿ ಆಗಬೇಕು, ನಾನು ಎಷ್ಟು ಪ್ರಯತ್ನ ಪಡ್ತಾ ಇರ್ತೀನಿ, ಆಗ್ತಾ ಇಲ್ಲ ಅಂತ ಹೇಳಿ. ಈ ರೀತಿಯಲ್ಲಿ ನೀವು ಯಾವತ್ತಿಗೂ ನಿಮ್ಮನ್ನು ನೀವೇ ಡಿಮೋಟಿವೇಟ್ ಆಗಿ ಮಾಡ್ಕೋಬೇಡಿ. ಯಾಕಂದರೆ ಸತ್ಯನೇ ಬೇರೆ ಇದೆ. ಸತ್ಯ ತುಂಬಾ ಸರಳ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಮರಣದ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಲ್ಲ, ಇಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ. ನೋಡಿ, ಕೆಲವೊಬ್ರು ಭಾವಿಸ್ತಾರೆ ನಾವು ಈ ಥರ ಪ್ರಶ್ನೆನೇ ಹಾಕೋಬಾರ್ದು ಅಂತ. ಅವರು ಪ್ರಶ್ನೆನೇ ಹಾಕೋಬಾರ್ದಂತೆ. ಈ ಥರ ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ, ನಮ್ಮ ಉದ್ದೇಶ ಏನು, ಈ ಥರ ಪ್ರಶ್ನೆನೇ ಹಾಕೋಬೇಡಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ ಭೂಮಿ ಮೇಲೆ ಅಂತಂದರೆ ಕಲಿಯೋದಕ್ಕೇ ಬಂದಿದ್ದೀವಿ ನಾವಿಲ್ಲಿ. ನಿಮ್ಮಲ್ಲಿ ಪ್ರಶ್ನೆಗಳು ಹುಡ್ತಾ ಇದ್ದಾವೆ ಅಂತಂದರೆ ನೀವು ಸತ್ಯಕ್ಕೆ ಹತ್ತಿರ ಆಗ್ತಾ ಇದ್ದೀರಾ ಅಂತ ಅರ್ಥ. ಇಲ್ಲಿ ನೀವು ದಾರಿ ತಪ್ತಾ ಇದ್ದೀರಾ ಅಂತ ಅಲ್ಲ. ನಿಮಗೆ ಮೈಂಡ್ ಆ ಪ್ರಶ್ನೆಗಳನ್ನು ಹಾಕ್ತಾ ಇದೆ ಅಂತಂದರೆ ಅದು ಏನೋ ಒಂದು ಸತ್ಯವನ್ನು ಹುಡುಕ್ತಾ ಇದೆ ಅಂತ ಅರ್ಥ. ಇದೆಲ್ಲ ದಾರಿ ತಪ್ಪಿಸುತ್ತೆ ಅಂತ ಹೇಳಿ ನಾವು ಎಲ್ಲ ಪ್ರಶ್ನೆಗಳನ್ನು ತಟ್ಟಿ ಮಲಗಿಸಿದ್ವಿ ಅಂತಂದರೆ
ನಿಂತು ನೀರಾಗಿಬಿಡ್ತೀವಿ ನೋಡಿ, ನಿಂತು ನೀರಾಗಿಬಿಡ್ತೀವಿ. ನಿಂತು ನೀರು ಯಾವುದಕ್ಕೂ ಉಪಯೋಗ ಇಲ್ಲ, ಹುಳ ಆಗ್ತವೆ, ಅದು ಯಾವಾಗಲೂ ಒಂದು ಕೊಳೆಯಾಗಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಅದನ್ನು ಯಾರು ಯೂಸ್ ಮಾಡೋದಿಲ್ಲ. ನಿಂತು ನೀರು ಆಗಬಾರ್ದು, ಹರಿಯೋ ನೀರು ಥರ ಇರಬೇಕು. ಪ್ರಶ್ನೆಗಳನ್ನು ಹಾಕ್ಕೋಬೇಕು, ಪ್ರಶ್ನೆಗಳನ್ನು ಹಾಕ್ಕೊಂಡು ಅದಕ್ಕೆ ಉತ್ತರವನ್ನು ಹುಡುಕಬೇಕು. ಹಾಗಾಗಿ ನಾವಿಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ನಮಗೆ ಒಳ್ಳೆ ಯೋಚನೆಗಳು ಬರ್ತವೆ, ಕೆಟ್ಟ ಯೋಚನೆಗಳು ಕೂಡ ಬರ್ತವೆ ಅಲ್ವಾ. ನಾವು ಇವುಗಳ ವಿರುದ್ಧ ಹೋರಾಡಿ, ಅಂದರೆ ಕೆಟ್ಟದ್ರ ವಿರುದ್ಧ ಹೋರಾಡಿ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಇಲ್ಲಿ ಯಾಕೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂದರೆ ನಮ್ಮಲ್ಲಿ ಒಳ್ಳೆತನ ಇದೆ ಅಲ್ವಾ, ನಮ್ಮಲ್ಲಿ ಒಳ್ಳೆತನ ಇದೆ. ಇವಾಗೆ ನಾವು ಫೈನಲ್ ಆಗಿ ಹೋಗೋದೆಲ್ಲಿಗೆ? ಇವಾಗ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಮತ್ತು ನಾವು ಭಗವಂತನ ಹತ್ರನೇ ಹೋಗಬೇಕಲ್ವ, ಬೇರೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ನಮಗೆ. ಭಗವಂತನ ಹತ್ರ ಹೋಗ್ತೀವಿ ಅಂತಂದರೆ ಅಲ್ಲಿ ನಾವು ಪಾಪದ ಮೂಟೆಗಳನ್ನು ಹೊತ್ಕೊಂಡು ಹೋಗೋಕ್ಕೆ ಆಗುತ್ತಾ? ಗಲೀಜನ್ನು ಹೊತ್ಕೊಂಡು ಹೋಗೋಕ್ಕೆ ಆಗುತ್ತಾ? ಇಲ್ಲ. ನಾವಿಲ್ಲಿ ಏನಂದರೆ ಶುದ್ಧರಾಗಿ ಹೋಗಬೇಕು. ಹಾಗಾಗಿ ನಾವಿಲ್ಲಿ ಪ್ರತಿಯೊಂದು ಮೂಮೆಂಟನ್ನು ಯೋಚಿಸಬೇಕಾಗುತ್ತೆ. ನಾವು ಮಾಡೋ ಕರ್ಮಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅವು ಯಾವ ರೀತಿ ಪರಿಣಾಮ ಬೀಳ್ತವೆ, ಸರಿನಾ ಅಥವಾ ತಪ್ಪಾವು ಅಂತ ಹೇಳಿ. ನೋಡಿ, ಆಂತರಿಕವಾಗಿ ಇಳಿಯೋದು, ಯೋಚನೆ ಮಾಡೋದು, ಧ್ಯಾನ ಮಾಡೋದು ಅಂತಂದರೆ ನಮ್ಮಲ್ಲಿ ಏನು ಯೋಚನೆಗಳು ಬರ್ತಾವಲ್ವ, ಅವುಗಳನ್ನು ನಾವು ಫಸ್ಟು ಗಮನಿಸಿ ಅದರಲ್ಲಿ ಯಾವುದು ನೆಗೆಟಿವ್ ಆಗಿದೆಯೋ ನಾವು ಅವನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗಬೇಕು. ಮತ್ತು ನಾವು ಇದುವರೆಗೂ ಏನಾರು ತಪ್ಪುಗಳನ್ನು ಮಾಡಿದರೆ ಆ ತಪ್ಪುಗಳನ್ನು ಮಾಡಬಾರ್ದು ಅಂತ ನಾವು ನಿರ್ಧಾರ ಮಾಡಬೇಕು. ಒಳಗಡೆ ನಿಜವಾದ ಧ್ಯಾನ ಅಂತಂದರೆ ಇದು ಹೇಳಬೇಕು ಅಂತಂದರೆ, ಅಂದರೆ ನಮ್ಮನ್ನು ನಾವೇ ಕಾಯೋದು. ಹೇಗೆ? ನಮ್ಮನ್ನು ನಾವೇ ಗಮನಿಸೋದರ ಮುಖಾಂತರ. ಹೇಗೆ ಗಮನಿಸಬೇಕು? ನಮ್ಮಲ್ಲಿ ಬರೋ ಆಲೋಚನೆಗಳನ್ನು ಗಮನಿಸೋದರ ಮುಖಾಂತರ. ಇವಾಗ ಏನಾದ್ರು ಒಂದು ಕೆಟ್ಟ ಯೋಚನೆ ಬಂತು ಅಂತಂದರೆ ಅದ್ರ ಪಾಡಿಗೆ ಅದನ್ನು ಬಿಟ್ಟು ಬಿಡಬೇಕಷ್ಟೇ, ಅದಕ್ಕೆ ಅಂಟ್ಕೋಬಾರ್ದು. ಅದಕ್ಕೆ ಅಂಟ್ಕೊಂಡ್ವಿ ಅಂತಂದರೆ ಅದು ನಮ್ಮ ಕಾರ್ಯರೂಪವಾಗಿ ಹೊರಗಡೆ ಬರುತ್ತೆ. ನಾವು ಕೆಡುಕುಗಳನ್ನು ಮಾಡಿ ನಾವು ಭಗವಂತನ ಹತ್ರ ಹೋಗೋಕೆ ಆಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಆತ್ಮ ಶುದ್ಧವಾಗಿರುತ್ತೆ. ಇವಾಗ ನಮ್ಮ ಒಳಗಡೆ ಇದೆ ಅಲ್ವಾ, ನಮ್ಮ ದೇಹದಲ್ಲಿ ಆತ್ಮ ಇರೋದ್ರಿಂದನೇ ನಾವು ಜೀವಂತವಾಗಿದ್ದೀವಿ ಮತ್ತು ಕರ್ಮಗಳನ್ನು ಮಾಡ್ತೀವಿ. ನಾವು ಮರಣದ ನಂತರನೂ ಕೂಡ ಅದಕ್ಕೆ ನಾವು ಏನೆಲ್ಲ ಮಾಡಿದೆವೋ ಅದನ್ನೆಲ್ಲ ಹೊತ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ಶುದ್ಧರಾಗಿ ಹೋಗಬೇಕು ಅಂತಂದರೆ ನಮ್ಮ ಒಳಗಡೆ ಆಳವಾಗಿ ನಮ್ಮನ್ನು ನಾವೇ ಗಮನಿಸಿ ಕೆಟ್ಟದ್ದನ್ನು ನೆಗ್ಲೆಕ್ಟ್ ಮಾಡಿ ಒಳ್ಳೆಯದನ್ನು ಮಾಡ್ತಾ, ಒಳ್ಳೆ ಕರ್ಮಗಳನ್ನು ಮಾಡ್ತಾ ನಾವು ಹೋಗಬೇಕಾಗುತ್ತೆ. ಅಂದರೆ ಇಲ್ಲಿ ಶುದ್ಧರಾಗಿ ಹೋಗಬೇಕಾಗುತ್ತೆ. ಇದು ನಾವಿಲ್ಲಿ ಮಾಡಬೇಕಾಗಿರೋದು ಫಸ್ಟು. ಇನ್ನೊಂದೇನು ಅಂತಂದರೆ ನೋಡಿ, ಜೀವನದಲ್ಲಿ ಇವಾಗ ನಾವು ಇಷ್ಟೆಲ್ಲ ಯಾಕೆ ಮಾಡಬೇಕು? ನೋಡಿ, ಇವಾಗ ನಮಗೆ ಪ್ರೀತಿಯನ್ನು ಹುಡುಕ್ತಾ ಇರ್ತೀವಿ, ಕರುಣೆಯನ್ನು ಹುಡುಕ್ತಾ ಇರ್ತೀವಿ ಅಲ್ವಾ. ಇವತ್ತು ನಾವು ಏನೇ ಮಾಡಿದರೂ ಅದಕ್ಕಲ್ವಾ, ನಾವು ಎಷ್ಟೇ ಸಂಪಾದನೆ ಮಾಡಲಿ, ಏನೇ ಮಾಡಲಿ, ನಾವು ಸುಖವಾಗಿರಬೇಕು. ಮತ್ತೊಬ್ಬರ ಹತ್ರ ನಾವು ಏನೋ ಒಂದು ಮಾತಾಡ್ತೀವಿ ಅಂದರೆ ಇಲ್ಲ ಅವರಿಂದ ನಮಗೆ ಪ್ರೀತಿ ಸಿಗಬೇಕು, ಇಲ್ಲ ಅವರಿಂದ ನಮಗೆ ಕರುಣೆ ಸಿಗಬೇಕು. ಒಟ್ಟಿನಲ್ಲಿ ನಮಗೆ ಈ ಒಂದು ಹಂಬಲ ಇರುತ್ತೆ, ನನಗೆ ಪ್ರೀತಿ ಬೇಕು, ಕರುಣೆ ಬೇಕು, ಮತ್ತೊಬ್ಬರು ನನ್ನ ಪ್ರೀತಿಸಬೇಕು ಅಂತ ಹೇಳಿ. ನೋಡಿ, ಈ ಒಂದು ಪ್ರಪಂಚದಲ್ಲಿ ಇವು ನಮಗೆ ಪರಿಪೂರ್ಣವಾಗಿ ಸಿಗೋದಿಲ್ಲ. ಇವಾಗ ನೋಡಿ, ವಸ್ತುಗಳಿಂದ ಸುಖ ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ, ಆದರೆ ವಸ್ತುಗಳು ನಮ್ಮ ಜೊತೆಗೆ ಶಾಶ್ವತವಾಗಿಯೇ ಇರೋದಿಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಮನುಷ್ಯರನ್ನು ಕೂಡ ನಾವು ಇಲ್ಲ ಅವರು ನನ್ನ ಜೊತೆಗೆ ಇರಲೇಬೇಕು, ಅವರು ನಾನು ತುಂಬ ಪ್ರೀತಿಸ್ತೀನಿ, ಅವರು ನಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ ನಾವು ಈ ಒಂದು ಆಸೆಯನ್ನು ಇಟ್ಕೊಂಡಿರ್ತೀವಿ. ಆದರೆ ಅವರು ಕೂಡ ನಮ್ಮ ಜೊತೆ ಶಾಶ್ವತವಾಗಿ ಇರೋದಿಲ್ಲ ಅಲ್ವಾ. ಮನುಷ್ಯನ ಒಂದು ನಿರ್ಧಾರಗಳು ಕೂಡ ಬದಲಾಗ್ತವೆ. ಮನುಷ್ಯ ಹಿಂಗಿದ್ದವನು ಹೀಗೆ ಇರೋದಿಲ್ಲ. ಹಾಗಾಗಿ ಯಾರು ಎಷ್ಟು ಟೈಮು ನಮ್ಮ ಜೊತೆಗೆ ಇರ್ತಾರೋ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಕೂಡ ದುಃಖ ಆಗುತ್ತೆ ಅಲ್ವಾ. ಈ ಒಂದು ಹಂಬಲ ಇದೆ ನೋಡಿ, ಇದು ಪ್ರೀತಿ ಬೇಕು, ಕರುಣೆ ಬೇಕು ಅನ್ನೋದು. ಇದು ಯಾವಾಗಲೂ ನಾವು ಇದನ್ನು ಬಯಸ್ತಾ ಇರ್ತೀವಿ. ಈ ಒಂದು ಹಂಬಲ ಏನು ಮಾಡುತ್ತೆ ಅಂತಂದರೆ ನಮ್ಮನ್ನು ಭಗವಂತನ ಕಡೆ ಸೆಳೆಯುತ್ತೆ. ಹಾಗಾಗಿನೇ ನೋಡಿ, ಇವತ್ತು ಎಷ್ಟೋ ಜನ ಜೀವನದಲ್ಲಿ ಅವ್ರದ್ದು ಏನೇ ಇರಲಿ, ವಾಟ್ಸ್ಯಾಪಲ್ಲಿ ಏನೋ ಒಂದು ಸ್ಟೇಟಸ್ ಹಾಕಿರ್ತಾರೆ. ಅವರು ಒಂದು ಭಕ್ತಿಗೆ ಸಂಬಂಧ ಪಟ್ಟಿರೋದು. ಅಂದರೆ ಇಲ್ಲ, ನನಗೆ ಶಾಶ್ವತವಾಗಿ ನಾನು ಒಂದು ಶಕ್ತಿ ಹತ್ರ ನಾನು ಇರಬೇಕು, ನನಗೆ ಆ ಒಂದು ಪ್ರಶಾಂತತೆ, ಆ ಒಂದು ಸುಖ, ಆ ಒಂದು ನೆಮ್ಮದಿ ಅಲ್ಲಿ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರುತ್ತೆ. ನೋಡಿ, ಕಾಡಲ್ಲಿರೋ ಮನುಷ್ಯರನ್ನ ನೋಡಿ ನೀವು, ಅವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರಲ್ಲಿ ಕೂಡ ಒಂದು ಭಕ್ತಿ ಅನ್ನೋದು ಇದ್ದೇ ಇರುತ್ತೆ. ಸೊ ಇದು ಹುಟ್ಟಿದಾಗಿಂದನೇ ನಮ್ಮ ಒಳಗಡೆನೆ ಇಟ್ಟಿರ್ತಾನೆ ಭಗವಂತ. ಹಾಗಾಗಿನೇ ನಾವು ಇದನ್ನು ಹಂಬಲಿಸ್ತಾ ಇರ್ತೀವಿ, ಅಯ್ಯೋ ನಾನು ಭಗವಂತನಿಗೆ ಹತ್ತಿರ ಆಗಬೇಕು, ಭಗವಂತ ಬೇಕು ಅಂತ ಹೇಳಿ. ಈ ಒಂದು ಹಂಬಲ ಏನು ಮಾಡುತ್ತೆ ಅಂತಂದರೆ ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡುತ್ತೆ. ಈ ಒಂದು ಹಂಬಲ ಇರಬೇಕು, ನಿಜವಾಗ್ಲೂ ಇರಬೇಕು. ಈ ಹಂಬಲ ಇಲ್ಲ ಅಂತಂದರೆ ಮತ್ತೆ ಮನುಷ್ಯನಲ್ಲಿ ಪ್ರಾಣಿ ಸ್ವಭಾವ ಬಂದ್ಬಿಡುತ್ತೆ. ಅದಕ್ಕೆ ನೋಡಿ, ಈ ಒಂದು ಪ್ರಪಂಚ ನಾವು ಹೇಗೆ ನೋಡಬೇಕು ಹಾಗೆ ನೋಡಬೇಕು.
ಇವಾಗ ನೋಡಿ, ಜೀವನದಲ್ಲಿ ಎಲ್ಲ ಬೇಕು, ಸಂಪಾದನೆ ಮಾಡಬೇಕು, ಎಲ್ಲ ಮಾಡಬೇಕು, ಆದರೆ ಯಾವುದಕ್ಕೂ ಅಂಟ್ಕೋಬಾರ್ದು ನಾವು, ಯಾವುದಕ್ಕೂ ಅಂಟ್ಕೋಬಾರ್ದು. ಇವಾಗ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ನಮಗೆ ಟಿಕೆಟ್ ತುಂಬ ಜೋಪಾನವಾಗಿ ಇಟ್ಕೊಂಡಿರ್ತೀವಿ, ಪ್ರಯಾಣ ಮಾಡಿದ್ಮೇಲೆ ಟಿಕೆಟ್ ಬಿಸಾಕ್ತೀವಿ. ನೋಡಿ, ಈ ಒಂದು ಪ್ರಪಂಚದಲ್ಲಿ ಹಣ ಅನ್ನೋದು ಏನಿದೆ ಅಲ್ವಾ, ಅದು ಒಂದು ಟಿಕೆಟ್ ಇದ್ದಂಗೆ. ನಾವಿಲ್ಲಿ ಅದನ್ನು ಸ್ವಲ್ಪ ಜೋಪಾನ ಮಾಡಬೇಕಷ್ಟೆ, ಬಟ್ ಅದನ್ನೇ ಸತ್ಯ ಅಂತ ಹೇಳಿ ನಾವು ಅದರಿಂದ ಎಲ್ಲ ಸಿಗುತ್ತೆ ಅಂತ ಹೇಳಿ ನಾವು ಭಾವಿಸಬಾರ್ದು. ಅಂತಿಮ ನಮ್ಮ ಪಯಣ ಎಲ್ಲಿರಬೇಕು ಅಂದರೆ ಭಗವಂತನ ಕಡೆ ಇರಬೇಕು. ಓಕೆ, ಈಗ ಭಗವಂತನ ಒಂದು ಜ್ಞಾನವನ್ನು ಪಡೆಯೋದು ಹೇಗೆ, ಭಗವಂತನಿಗೆ ಹತ್ತಿರ ಆಗೋದು ಹೇಗೆ? ಇಲ್ಲಿರೋದು ನೋಡಿ, ಇಲ್ಲಿರೋದು ತುಂಬ ದೊಡ್ಡ ಸಮಸ್ಯೆ ಹೇಳಬೇಕು ಅಂತಂದರೆ, ಕೆಲವೊಬ್ಬರೇ ಏನು ಮಾಡ್ತಾರೆ, ಈ ಒಂದು ಶಕ್ತಿಯನ್ನು, ಭಗವಂತ ಅನ್ನೋ ಒಂದು ಶಕ್ತಿಯನ್ನು ತಮ್ಮ ಒಳಗಡೆ ನೋಡೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಇಲ್ಲ, ಭಗವಂತ ಅನ್ನೋದು ನಮ್ಮ ಒಂದು ಒಳಗಡೆ ಇದ್ದಾನೆ, ಎಲ್ಲ ಕಡೆ ಅದು ಹರಡಿದೆ, ಎಲ್ಲ ಜೀವಿಗಳಲ್ಲೂ ಇದೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಇದೆ ಅಂತ ಹೇಳಿ ಕೆಲವರು ಭಾವಿಸಿರ್ತಾರೆ. ಹಾಗಾಗಿನೇ ಬರೀ ಒಳಗಡೆ ನೋಡ್ತಾರೆ. ಅದೇ ನಾನು ಆವಾಗಲೇ ಇದು ಹೇಳಿದ್ನಲ್ವ, ಒಂದು ಆತ್ಮದ ಒಂದು ವಿಚಾರದಲ್ಲಿ ಸೇಮು ಎಲ್ಲವನ್ನು ಬಿಡ್ತಾರೆ. ತಮ್ಮ ದೇಹದ ಆಸೆಗಳನ್ನು, ಚಟಗಳನ್ನು, ಆಮೇಲೆ ಮತ್ತು ಜೀವನವನ್ನು, ಸಮಾಜವನ್ನು ಎಲ್ಲವನ್ನು ಬಿಡ್ತಾರೆ. ತಮ್ಮ ಒಳಗಡೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಒಳಗಡೆ ಇಣಿಕಿ ನೋಡೋಕ್ಕೆ ಶುರು ಮಾಡ್ತಾರೆ. ಆಗ ಅವರಲ್ಲಿ ಏನೋ ಒಂದು ಪ್ರಶಾಂತತೆ ಸಿಗುತ್ತೆ. ಆಗ ಹೆಸರು ಕೊಡ್ತಾರೆ, ಓ ಅದು ದೇವರು ಅಂತ ಹೇಳಿ. ಯಾಕೆಂದರೆ ನೋಡಿ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ಅದು, ಭಗವಂತ ಅನ್ನೋನು ಇದ್ದಾನೆ, ಒಂದು ಶಕ್ತಿ ಅನ್ನೋದು ಇದೆ, ನಾನು ಅದನ್ನು ತಿಳ್ಕೊಬೇಕು ಅನ್ನೋ ಒಂದು ಹಂಬಲ ಮೊದಲಿಂದನೇ ಇರುತ್ತೆ. ಯಾವಾಗ ಮನುಷ್ಯ ತನ್ನ ಒಳಗಡೆ ನೋಡಿ ಒಂದು ಪ್ರಶಾಂತತೆಯನ್ನು ಅನುಭವಿಸ್ತಾನೋ ಆವಾಗ ಸಬ್ ಕಾನ್ಷಿಯಸ್ ಮೈಂಡ್ ಅದಕ್ಕೆ ಒಂದು ಹೆಸರು ಕೊಡುತ್ತೆ, ಓ ಇದು ದೇವರು ಅಂತ ಹೇಳಿ. ನೋಡಿ, ನಾವು ಒಂದನ್ನು ದೇವರು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಕೆಲವೊಬ್ರು ಹೇಳ್ತಾರೆ ಆತ್ಮನೇ ದೇವರು ಅಂತ ಹೇಳಿ. ನೋಡಿ, ಆತ್ಮನೇ ದೇವರು ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಮೊದಲು ಆತ್ಮದ ಬಗ್ಗೆ ನಮಗೆ ಫುಲ್ಲು ಕ್ಲಾರಿಟಿ ಇರಬೇಕು, ನಾವು ಅದನ್ನು ನೋಡಿರಬೇಕು, ದೇವರನ್ನು ಕೂಡ ನೋಡಿರಬೇಕು, ದೇವ್ರ ಬಗ್ಗೆ ಫುಲ್ಲು ಕ್ಲಾರಿಟಿ ನಮಗಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಎರಡನ್ನು ಜೋಡಿಸಿ ಒಂದೇ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ ಅಂದರೆ, ನಮಗೆ ಆತ್ಮದ ಬಗ್ಗೆ ಕ್ಲಾರಿಟಿ ಇಲ್ಲ, ದೇವ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಹೀಗಿರುವಾಗ ನಮ್ಮ ಒಳಗಡೆ ಏನೋ ಒಂದು ಅನುಭೂತಿ ಆಯಿತು, ಅದನ್ನೇ ದೇವರು ಅಂತ ಹೇಳೋದು ಎಷ್ಟು ಸರಿ? ನೋಡಿ, ದೇವರೇ ಬೇರೆ, ಆತ್ಮನೇ ಬೇರೆ. ಹಾಗಾಗಿನೇ ಆತ್ಮಕ್ಕೆ ಆತ್ಮ ಅಂತ ಹೇಳ್ತಾರೆ, ದೇವರಿಗೆ ದೇವರು ಅಂತ ಹೇಳ್ತಾರೆ. ಇಲ್ಲ ಅಂದರೆ ಎರಡಕ್ಕೂ ಒಂದೇ ಹೆಸರು ಇರ್ತಿತ್ತಲ್ವ. ನೀವು ಸ್ವಲ್ಪ ಧಾರ್ಮಿಕ ಗ್ರಂಥಗಳನ್ನು ಓದಿದರೆ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಆತ್ಮಕ್ಕೆ ಆತ್ಮ ಅಂತಲೇ ಹೇಳ್ತಾರೆ, ದೇವರಿಗೆ ದೇವರು ಅಂತ ಹೇಳ್ತಾರೆ. ಇದೇನೆಂದರೆ, ಬರೀ ಒಳಗಡೆ ನೋಡೋದ್ರಿಂದ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗೋದಿಲ್ಲ ದೇವ್ರ ಬಗ್ಗೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಬರೀ ಹೊರಗಡೆ ನೋಡ್ತಾರೆ. ಬರೀ ಹೊರಗಡೆ ಅಂದರೆ ದೇವರು ಅಂದರೆ ಅಲ್ಲಿದೆ, ಇಲ್ಲಿದೆ, ಆ ಸ್ಥಳದಲ್ಲಿದೆ ಅಂತ ಹೇಳಿ ಬರೀ ಹೊರಗಡೆ ನೋಡ್ತಾ ಇರ್ತಾರೆ. ನೋಡಿ, ಈ ದೇವರನ್ನು ಹೊರಗಡೆ ಯಾರು ನೋಡ್ತಾರಲ್ವ, ಅವ್ರೇನು ಅಂತಂದರೆ ತಮ್ಮ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ನೋಡಿ, ಎಷ್ಟೋ ಜನ ಅದಕ್ಕೆ ಸುಮ್ಮನೆ ದೇವರು ಜಪ ತಪ ಪೂಜೆ ಪುನಸ್ಕಾರ ಅವನ್ನೆಲ್ಲ ಮಾಡ್ತಾ ಇರ್ತಾರೆ, ಬಟ್ ಅವರ ಒಂದು ವ್ಯಕ್ತಿತ್ವದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇರೋದಿಲ್ಲ. ಮತ್ತು ಅವರು ತುಂಬ ಸಿಟ್ಟು ಮಾಡ್ಕೊತಾರೆ, ಕೋಪ ಮಾಡ್ಕೊತಾರೆ, ಅವರನ್ನು ನಿಂದಿಸ್ತಾರೆ, ಇವರನ್ನು ಬೈತಾರೆ, ದ್ವೇಷ ಇರುತ್ತೆ. ಇದೆಲ್ಲ ಯಾಕೆ ಅಂತಂದರೆ, ದೇವರು ಅನ್ನೋದನ್ನು ಬರೀ ಹೊರಗಡೆ ನೋಡ್ತಾ ಇರ್ತಾರೆ ಅಷ್ಟೇ ಅವರು. ನೋಡಿ, ಒಳಗಡೆ ನೋಡೋದು, ಬರೀ ಹೊರಗಡೆ ನೋಡೋದು ಈ ರೀತಿಯಲ್ಲಿ ಮಾಡಬಾರ್ದು. ದೇವರು ನಮಗೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಹೊರಗಡೆ ನೋಡೋದ್ರ ಮುಖಾಂತರ ನಾವು ಅದನ್ನು ಒಳಗಡೆ ಅರ್ಥ ಮಾಡ್ಕೋಬೇಕು. ಹೇಗೆ ನೋಡಿ ಹೇಳ್ತೀನಿ. ಬ್ರಹ್ಮಾಂಡ ತುಂಬ ದೊಡ್ಡದಿದೆ ಅಲ್ವಾ. ಇಲ್ಲಿ ನಮ್ಮ ಸುತ್ತಮುತ್ತ ನೋಡಿದರೆ ಸಾಕಷ್ಟು ಪ್ರಕೃತಿಗಳಿದ್ದಾವೆ. ನೋಡಿ, ನಮ್ಮ ಒಂದು ಕಣ್ಣು ನೋಡ್ತಾ ಇದೆ, ನಮ್ಮ ಬ್ರೈನು ಯೋಚನೆ ಮಾಡ್ತಾ ಇದೆ, ಮತ್ತು ನಮ್ಮ ಕಣ್ಣು ಮುಂದೆ ಇಷ್ಟೆಲ್ಲ ತುಂಬ ಸುಂದರವಾದ ಪ್ರಕೃತಿ ಇದೆ, ಅದರಲ್ಲಿ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ ಅಂತಂದರೆ ಈ ಒಂದು ಪ್ರೋಸೆಸ್ಸು ಸುಮ್ಮನೆ ಆಗ್ತಾ ಇಲ್ಲ. ಸೊ ಇಲ್ಲಿ ನಾವು ಸತ್ಯವನ್ನು ಗ್ರಹಿಸಬೇಕು. ಇಲ್ಲಿ ಹೇಗೆ ಅಂತಂದರೆ, ಇವಾಗ ನೋಡಿ, ನಾವು ಸೃಷ್ಟಿ ಮಾಡದೇ ಇರೋದು ಸಾಕಷ್ಟು ವಸ್ತುಗಳಿದ್ದಾವೆ ಇಲ್ಲಿ ಭೂಮಿ ಮೇಲೆ, ಸಾಕಷ್ಟು ವಸ್ತುಗಳಿದ್ದಾವೆ. ನೋಡಿ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಹೂವಿದ್ದಾವೆ, ಗಿಡ ಮರ ಇದ್ದಾವೆ, ಬೆಟ್ಟ ಗುಡ್ಡ ಇದ್ದಾವೆ, ಸಮುದ್ರ ಇದ್ದಾವೆ, ನದಿಗಳಿದ್ದಾವೆ, ಆಕಾಶದಲ್ಲಿ ಹಾರಾಡೋ ಹದ್ದುಗಳಿದ್ದಾವೆ, ಆಕಾಶ ಇದೆ, ಮತ್ತು ಕೋಟ್ಯಾನುಕೋಟಿ ನಕ್ಷತ್ರಗಳಿದ್ದಾವೆ, ಸೂರ್ಯ ಇದ್ದಾನೆ, ಮತ್ತು ಚಂದ್ರ ಇದೆ. ಹೀಗೆ ನೋಡ್ತಾ ಹೋದರೆ ಸಾಕಷ್ಟು ವಸ್ತುಗಳಿದ್ದಾವೆ. ಇವನ್ನ ನಾವು ಸೃಷ್ಟಿ ಮಾಡಿಲ್ಲ, ಇದು ನಮ್ಮ ಒಂದು ಇಮ್ಯಾಜಿನೇಷನ್ ಅಲ್ಲ. ಸೊ ನಾವು ಇವುಗಳನ್ನು ನೋಡಿ ನಮ್ಮ ಅಂತರಂಗದಲ್ಲಿ ಯೋಚಿಸಬೇಕು. ಯಾಕೆ ಯೋಚಿಸಬೇಕು ಅಂದರೆ, ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇದು ಮನುಷ್ಯನಿಗೆ ಅಹಂಕಾರ ಅನ್ನೋದೊಂದಿರುತ್ತೆ, ನಾನೇ ಎಲ್ಲ, ನನ್ನಿಂದಲೇ ಎಲ್ಲ. ಸೊ ಈ ಒಂದು ಅಹಂಕಾರ ಇದೆಯಲ್ವಾ, ಇದು ಹೋಗಬೇಕು ಅಂತಂದರೆ ಸುತ್ತಮುತ್ತಲಿರೋ ಪ್ರಕೃತಿಯನ್ನು ನೋಡಿ ನಾವು
ಭಗವಂತನ ಒಂದು ಶಕ್ತಿ ಜ್ಞಾನವನ್ನು ಅರಿಬೇಕು, ಅರಿತು ನಮ್ಮ ಅಂತರಂಗಕ್ಕೆ ಕಳಿಸ್ಬೇಕು ಅದನ್ನು. ಇದು ನಮ್ಮ ಅಂತರಂಗದಲ್ಲಿ ಯಾವ ಕೆಲಸ ಮಾಡುತ್ತೆ ಅಂತಂದರೆ, ಒಂದು ವಸ್ತುವನ್ನು, ಒಂದು ಪ್ರಾಣಿಯನ್ನು, ಪಕ್ಷಿಯನ್ನು, ಒಂದು ಆಕಾಶವನ್ನು ನೋಡೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಿ ನಾವು ಗ್ರಹಿಸಬೇಕು. ಓ, ನನಗಿಂತ ಭಗವಂತ ದೊಡ್ಡೋನು, ಇಲ್ಲಿ ಎಷ್ಟೆಲ್ಲ ಜೀವಿಗಳಿದಾವೋ ಆ ಜೀವಿಗಳಲ್ಲಿ ನಾನು ಒಬ್ಬ ಸೃಷ್ಟಿ ಅಂತ ಹೇಳಿ ವ್ಯಕ್ತಿ ಅರಿಬೇಕು. ಈ ಒಂದು ಸತ್ಯವನ್ನು ಅರಿಬೇಕು, ಈ ಒಂದು ಸತ್ಯವನ್ನು ಅರಿಬೇಕು. ದಾಸನಾಗಬೇಕು, ಭಗವಂತನಿಗೆ ವ್ಯಕ್ತಿ ದಾಸನಾಗಬೇಕು. ಅದಕ್ಕಾಗಿಯೇ ಭಗವಂತ ಇಷ್ಟು ದೊಡ್ಡ ಇದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ನೋಡಿ, ದೇವರಿಗೆ ಹತ್ತಿರ ಆಗೋದು ಅಂತಂದರೆ ಒಂದು ಸಿಂಪಲ್ ವಿಧಾನ ಹೇಳ್ತೀನಿ ನೋಡಿ. ಸುಮ್ಮನೆ ಕೂತ್ಕೊಳ್ಳಿ, ರಾತ್ರಿ ಹೊತ್ತು ಆಕಾಶ ನೋಡಿ, ಅದರಲ್ಲಿ ನಕ್ಷತ್ರಗಳನ್ನು ನೋಡಿ, ಸುಮ್ಮನೆ ಯೋಚನೆ ಮಾಡಿ ಅಷ್ಟೇ. ಯೋಚನೆ ಮಾಡ್ತಾ ಹೋದಾಗೆಲ್ಲ ಆ ದೇವರ ಒಂದು ಮಹಾಶಕ್ತಿ, ಅವನ ಒಂದು ಜ್ಞಾನ ನಮಗೆ ಅರಿವಾಗುತ್ತೆ. ಅನುಭವ ಆಗೋದಿಲ್ಲ. ಅದು ದೇವರು ಅನ್ನೋ ಒಂದು ಶಕ್ತಿ ಇದೆ ಅಲ್ವಾ. ನಾನು ನಿಮಗೆ ಹೇಳಿದ್ನಲ್ಲ, ಮನುಷ್ಯ ಅಂದರೆ ದೇಹ, ಆತ್ಮ, ಮನಸ್ಸು. ದೇವರು ಈ ಒಂದು ಚೌಕಟ್ಟಲ್ಲೇ ಬರೋದಿಲ್ಲ ಹೇಳಬೇಕು ಅಂತಂದರೆ. ಯಾಕಂದರೆ ದೇವರು ಕಾಲಾತೀತ. ಅದನ್ನು ಆ ಒಂದು ಮಹಾಶಕ್ತಿಯನ್ನು ಆತ್ಮನೂ ಹಿಡಿಯೋಕ್ಕಾಗಲ್ಲ, ಮನಸ್ಸು ಹಿಡಿಯೋಕ್ಕಾಗಲ್ಲ, ದೇಹನೂ ಹಿಡಿಯೋಕ್ಕಾಗಲ್ಲ. ದೇವರಿಗೆ ರೂಪ ಕೊಡೋದು, ಇದು ಮಾಡೋದು, ಇದನ್ನು ಯಾವುದು ಮಾಡಬಾರ್ದು. ನೋಡಿ, ಭಗವಂತ ತುಂಬಾ ದೊಡ್ಡನು. ನಮ್ಮ ತಂದೆ ತಾಯಿಗೆ ನಾವೊಂದು ಅವರು ಬದುಕಿರುವಾಗ ಅವ್ರಿಗೊಂದು ಮೂರ್ತಿ ಇಟ್ಟು ಪೂಜೆ ಮಾಡೋದಿಲ್ಲ. ನೋಡಿ, ಭಗವಂತ ಯಾವಾಗಲೂ ಅವನು ಇರ್ತಾನೆ, ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಹೀಗಿರುವ ಅಂಥ ದೊಡ್ಡ ಮಹಾಶಕ್ತಿಗೆ ನಾವೇನಾದ್ರು ರೂಪ ಕೊಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅಂದರೆ ಆ ದೇವರು ಎಷ್ಟು ದೊಡ್ಡೋನು, ಜ್ಞಾನವಂತ ಅನ್ನೋದು ನಾವು ಒಂದು ಸ್ವಲ್ಪ ಗ್ರಹಿಸ್ಬೋದು ಅಷ್ಟೇ. ಹೇಗೆ? ಸೃಷ್ಟಿಗಳನ್ನು ನೋಡೋದ್ರ ಮುಖಾಂತರ ನಮ್ಮ ಅಂತರಂಗದಲ್ಲಿರುವ ಅಹಂಕಾರ ಅಲ್ಲಿ ಕರಗುತ್ತೆ. ನೋಡಿ, ಪ್ರಶಾಂತತೆ ಸಿಗೋದು ಅಂದರೆ ಇಲ್ಲೇನೆ ಹೇಳಬೇಕು ಅಂದರೆ ಇಲ್ಲೇನೆ. ಯಾಕಂದರೆ ಮನುಷ್ಯ ಯಾವಾಗಲೂ ನನ್ನಿಂದಲೇ ಎಲ್ಲ ಸಾಧ್ಯ, ಅದು ನನಗೆ ಬೇಕು, ನನಗೆ ಅದು ಬೇಕು, ಇದು ಬೇಕು ಅಂತ ಹೇಳಿ ಯಾವಾಗಲೂ ಪರದಾಡ್ತಾ ಇರ್ತಾನೆ. ಏನಕ್ಕೆ? ಎಲ್ಲವೂ ನನ್ನಿಂದಲೇ ಅಂತ ಹೇಳಿ ಒಂದು ಅಹಂಕಾರದಿಂದ ಎಲ್ಲವನ್ನು ಮಾಡೋಕ್ಕೆ ಮುಂದಾಗ್ತಾ ಇರ್ತಾನೆ. ಕೊನೆಗೆ ಅವನಿಗೆ ಎಲ್ಲವೂ ಒಂದು ಸ್ವಲ್ಪ ರುಚಿ ಕೊಟ್ಟು ಹೋಗ್ತವೆ ಅಷ್ಟೇ. ಯಾವುದು ಅವನಿಂದ ದೂರ ಆಗುತ್ತೋ ಅವನು ಅನೇಕ ತುಂಬ ಕೋಪ ಮಾಡ್ಕೊತಾನೆ, ತುಂಬ ದ್ವೇಷಗಳನ್ನು ಹುಟ್ಟಿಸ್ಕೊತಾನೆ. ಏನಕ್ಕೆ ಅಂತಂದರೆ ಅವನಿಗೆ ಅಲ್ಲಿ ಪರಿಪೂರ್ಣವಾಗಿ ಯಾವುದೂ ಸಿಗ್ತಾ ಇರೋದಿಲ್ಲ. ಇದೇನು ಅಂತಂದರೆ ಒಂದು ಅಂಧಕಾರ ಅಂತಲೇ ಹೇಳ್ಬೋದು ಇದು. ಹಾಗಾಗಿ ಮನುಷ್ಯ ನನ್ನಿಂದಲೇ ಎಲ್ಲ ಸಾಧ್ಯ ಅನ್ನೋ ಒಂದು ಯೋಚನೆ ಇದೆಯಲ್ವಾ, ಇದು ಹೋಗಬೇಕು. ಯಾವಾಗ ಹೋಗುತ್ತೆ ಅಂತಂದರೆ ಭಗವಂತನನ್ನು ಅರಿತಾಗ, ಭಗವಂತನಿಗೆ ದಾಸರಾದಾಗ. ಯಾವಾಗ ದಾಸರಾಗ್ತೀವಿ? ಇಡೀ ಸೃಷ್ಟಿಯನ್ನು ನೋಡಿ ಫಸ್ಟು ವಿಚಾರಗಳನ್ನು ನಾವು ಇಲ್ಲಿ ಕಳಿಸಿ ಆಮೇಲೆ ನಾವು ಕೆಳಗಡೆ ಕಳಿಸ್ಬೇಕಾಗುತ್ತೆ. ನೋಡಿ, ಯಾವಾಗಲೂ ಕೆಲವೊಬ್ಬರು ತುಂಬ ಭಾವನಾತ್ಮಕವಾಗಿ ಏನೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಅದು ಏನಂತಂದರೆ ತುಂಬ ಭಾವನೆಗಳು ಏನಿದಾವಲ್ವ, ಅವು ನಿಮ್ಮನ್ನು ಮೂಲೆ ಗುಂಪು ಮಾಡ್ತವೆ ಅಷ್ಟೇ. ಅದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ನೀವು ಅದನ್ನು ಫಸ್ಟು ಫಿಲ್ಟ್ರ್ ಮಾಡಬೇಕು. ಯಾವಾಗ ಫಿಲ್ಟರ್ ಮಾಡ್ತೀರಾ? ಅದನ್ನು ಇಲ್ಲಿ ತಗೊಂಡಾಗ. ಅದಕ್ಕೆ ನೋಡಿ, ಭಗವಂತ ಏನಾದರೂ ಒಂದು ನಮ್ಮಲ್ಲಿ ಇಟ್ಟಿದ್ದಾನೆ ಅಂತಂದರೆ ಸುಮ್ಮನೆ ಇಟ್ಟಿರೋದಿಲ್ಲ. ಹಾಗಾಗಿ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಮೈಂಡ್ ಅಂತ ಹೇಳಿ, ಮೈಂಡು ಅದು ನಮಗೆ ಅಂಥ ಯೋಚನೆ ಕೊಡ್ತಾ ಇದೆ, ಇಂಥ ಯೋಚನೆ ಕೊಡ್ತಾ ಇದೆ ಅಂತ ಹೇಳಿ ನಾವು ಪೂರ್ತಿ ಮೈಂಡ್ ಯೋಚನೆಗಳನ್ನೆಲ್ಲ ರಿಜೆಕ್ಟ್ ಮಾಡ್ಕೊತ ಹೋದರೆ ನೋಡಿ, ಕೆಲವೊಂದು ಸಲ ಒಳ್ಳೆ ಯೋಚನೆಗಳು ಕೂಡ ನಮಗೆ ಬರ್ತಾ ಇರ್ತವೆ. ನಾವು ಅವನ್ನು ಕೂಡ ಮಿಸ್ ಮಾಡ್ಕೊತೀವಲ್ವಾ. ದಾಸರು ಇವರ ಒಂದು ಜೀವನ ಶೈಲಿನೇ ಬೇರೆ ಇರುತ್ತೆ. ದೇವರಿಗೆ ದಾಸರಾದರು ಅವರು ಇಲ್ಲಿ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಏನಕ್ಕೆ? ಅವರ ಒಂದು ಸಂತೋಷಕ್ಕೋಸ್ಕರ, ಭಗವಂತ ಮೆಚ್ಚಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ. ಹಾಗಾಗಿನೇ ನೋಡಿ, ಅವರು ಯಾರಾದರೂ ಹಿಂಗೆ ಕೈ ಒಡ್ಡಿದ್ರು ಅಂತಂದರೆ ಏನಾರು ಒಂದು ಕೊಟ್ಟು ಬಿಡ್ತಾರೆ, ದಾನ ಮಾಡಿಬಿಡ್ತಾರೆ. ಏನಕ್ಕೆ? ನೋಡಿ, ಅಹಂಕಾರ ಅನ್ನೋದು ಇಲ್ಲಿ ಕೂಡ ಕರಗ್ತಾ ಇರುತ್ತೆ ಅವರಿಗೆ. ಯಾಕಂದರೆ ಒಬ್ಬ ದಾಸನಾದವನಿಗೆ ಇಲ್ಲಿ ನಂದು ಯಾವುದೂ ಇಲ್ಲ ಅನ್ನೋ ಒಂದು ಸತ್ಯ ಗೊತ್ತಿರುತ್ತೆ. ನಾನೇನಾದರೂ ದೇವರ ಕೆಳಗಡೆ ಬದುಕ್ತಾ ಇದ್ದೀನಿ, ನಾನಿಲ್ಲಿ ಸತ್ಯವಾಗಿ ಬದುಕಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಎಲ್ಲವನ್ನು ಮಾಡೋಕ್ಕೆ ಹೋಗ್ತಾನೆ. ಹಾಗಾಗಿನೇ ದಾಸರಲ್ಲಿ ಏನಿರುತ್ತೆ, ದಾನ ಧರ್ಮ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಸೂಕ್ಷ್ಮವಾಗಿ ನಾವು ಎಲ್ಲ ಕಡೆಯಿಂದ ವಿಚಾರಗಳನ್ನು ಕೇಳಬೇಕು. ಕೇಳಿದ ಮೇಲೆ ನಾವು ಯೋಚಿಸಬೇಕು. ನೋಡಿ, 100 ಜನ ನಮಗೆ 100 ಹೇಳಿ, ಆದರೆ ಸತ್ಯವನ್ನು ಗ್ರಹಿಸೋ ಒಂದು ಕೆಪಾಸಿಟಿ ಭಗವಂತ ನಮ್ಮಲ್ಲೇ ಇಟ್ಟಿದ್ದಾನೆ.